ಬೆಂಗಳೂರಿನ ಮಂತ್ರಿ ಮಾಲ್ನಲ್ಲಿ ಯುವತಿಗೆ ಡಬಲ್ ಜಾಕ್ಪಾಟ್. ಯಾರಿಗುಂಟು ಈ ಅದೃಷ್ಟ? ಬೆಂಗಳೂರಿನ ಮಂತ್ರಿ ಮಾಲ್ನಲ್ಲಿರುವ ಯುವತಿಗೆ ಡಬಲ್ ಜಾಕ್ಪಾಟ್ ಸಿಕ್ಕಿದೆ. ಈ ಡಬಲ್ ಜಾಕ್ಪಾಟ್ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಲಕ್ಷಾಂತರ ವೀಕ್ಷಣೆಗಳನ್ನು ಗಳಿಸಿದೆ. ಬೆಂಗಳೂರಿನ ಮಂತ್ರಿ ಮಾಲ್ನಲ್ಲಿ ಯುವತಿಯೊಬ್ಬರಿಗೆ ಡಬಲ್ ಜಾಕ್ಪಾಟ್ ಸಿಕ್ಕಿದೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು, ಇಂತಹ ಸಣ್ಣ ಸಣ್ಣ ಘಟನೆಗಳು ಅತ್ಯಂತ ಖುಷಿಯನ್ನ ನೀಡುತ್ತವೆ ಎಂದು ಅಂತರ್ಜಾಲ ಬಳಕೆದಾರರು ಕಾಮೆಂಟ್ ಮಾಡುತ್ತಿದ್ದಾರೆ. ಹಲವರು ಈ ವಿಡಿಯೋ ಶೇರ್ ಮಾಡಿಕೊಳ್ತಿದ್ದಾರೆ. ಇಂದು ಎಲ್ಲಾ ಕಡೆ ವೆಂಡಿಂಗ್ ಮಿಷಿನ್ಗಳು ಬಂದಿವೆ. ಈ ಮಿಷಿನ್ ಮೂಲಕ ಜನರು ತಮಗೆ ಬೇಕಾದ ಆಹಾರವನ್ನು ಖರೀದಿ ಮಾಡಬಹುದು. ಇದರಿಂದ ಜನರಿಗೆ ಅಂಗಡಿಗಳ ಮುಂದೆ ಕ್ಯೂ ನಿಲ್ಲೋದು ತಪ್ಪುತ್ತದೆ. ಬೆಂಗಳೂರಿನ ಬಸ್ ನಿಲ್ದಾಣ, ಮೆಟ್ರೋ ಸ್ಟೇಷನ್ಗಳಲ್ಲಿ ಈ ರೀತಿಯ ಮಿಷಿನ್ಗಳನ್ನ ಕಾಣಬಹುದು. ಇಂತಹ ಸ್ನಾಕ್ಸ್ ವೆಂಡಿಂಗ್ ಮಿಷಿನ್ ನಲ್ಲಿ ಯುವತಿಯೊಬ್ಬರಿಗೆ ಡಬಲ್ ಜಾಕ್ಪಾಟ್ ಸಿಕ್ಕಿದೆ. ಏನದು ಅಂತ ನೋಡೋದಾದ್ರೆ, ಹೌದು, ವೈರಲ್ ಆಗಿರುವ ವಿಡಿಯೋದಲ್ಲಿ ಯುವತಿ ವೆಂಡಿಂಗ್ ಮೆಷಿನ್ ನಲ್ಲಿ ಚಿಪ್ಸ್ ಪ್ಯಾಕೆಟ್ ಗ್ಲಾಸ್ ಮುಂಭಾಗಕ್ಕೆ ಬಂದಿರುತ್ತಾರೆ. ಯುವತಿ ಅದೇ ಬ್ರ್ಯಾಂಡ್ ನ ಚಿಪ್ಸ್ ಪ್ಯಾಕೆಟ್ ಆರ್ಡರ್ ಮಾಡಿ ಹಣವನ್ನ ಆನ್ಲೈನ್ ಮೂಲಕ ಪಾವತಿಸುತ್ತಾರೆ. ಆಗ ಮುಂಭಾಗದಲ್ಲಿದ್ದ ಪ್ಯಾಕೆಟ್ ಸಹ ಕೆಳಗೆ ಬೀಳುತ್ತದೆ. ಇದರಿಂದ ಯುವತಿಗೆ 2 ಚಿಪ್ಸ್ ಪ್ಯಾಕೆಟ್ ಲಭ್ಯವಾಗುತ್ತದೆ. ಇದರಿಂದ ಯುವತಿ ಖುಷಿ ಪಟ್ಟಿದ್ದಾರೆ. ಡಲಿಯಾ ಬರ್ಮನ್ ಹೆಸರಿನ ಇನ್ಸ್ಟಾಗ್ರಾಂನಲ್ಲಿ ಡಬಲ್ ಜಾಕ್ಪಾಟ್ ವಿಡಿಯೋ ಶೇರ್ ಮಾಡಿಕೊಳ್ಳಲಾಗಿದೆ. ಇಲ್ಲಿವರೆಗೆ ಈ ವಿಡಿಯೋಗೆ 7.85 ಲಕ್ಷಕ್ಕೂ ಅಧಿಕ ವ್ಯೂಸ್ ಮತ್ತು 100 ಕಾಮೆಂಟ್ಗಳು ಬಂದಿವೆ. ಈ ವಿಡಿಯೋಗೆ ಕಾಮೆಂಟ್ ಮಾಡಿರುವ ಬಳಕೆದಾರರು ಮುಂದೆ ಮಾಲ್ಗೆ ಹೋದಾಗ ಈ ವೆಂಡಿಂಗ್ ಮೆಷಿನ್ ನೋಡುತ್ತೇನೆ ಎಂದಿದ್ದಾರೆ. ಕೆಲವರು ಇದು ತುಂಬಾ ಸಂತೋಷದ ಕ್ಷಣ ಎಂದು ಕಾಮೆಂಟ್ ಮಾಡ್ತಾ ಇದ್ದಾರೆ. ಮಹಿಳೆಯ ಅತಿ ದೊಡ್ಡ ಸಾಧನೆ ಮಾಡಿದ್ದಾರೆ. ಇದೊಂದು ರೀತಿಯ ಮಾಸ್ಟರ್ ಸ್ಟ್ರೋಕ್. ಜೀವನದಲ್ಲಿ ಇಂತಹ ಘಟನೆಗಳು ಆಗಾಗ್ಗೆ ನಡೆಯುತ್ತಿರಬೇಕು ಎಂದು ಜನರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸದ್ಯ ಈ ವಿಡಿಯೋ ಮಾತ್ರ ವೈರಲ್ ಆಗುತ್ತಿದ್ದು, ಕೆಲವರು ಮೆಷಿನ್ ಮಾಲೀಕರಿಗೆ ವಿಷಯ ಗೊತ್ತಾದ್ರೆ ಏನ್ ಮಾಡ್ತೀರಿ ಎಂದು ಪ್ರಶ್ನೆ ಮಾಡಿದ್ದಾರೆ. हम आए थे इधर मंत्री मॉल में, तो वी सॉ दिस पैकेट. ओके, ये ऑलरेडी इधर अटका हुआ है, तो हमने सोचा अगर हम ये करेंगे ऑर्डर तो शायद ये हमको मिल जाएगा फ्री में. तो लेट्स ट्राई. दिखा दो गाइस. डन गाइस, डन. Let's see guys, let's see what happens. The moment of truth. Oh मैंने बोला था. Oh my god guys, we got 2 packets. Yay! Oh my god.